ಹಲೋ ಗೆಳೆಯರಿ, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಹೆಸರು ಲಿಯಾನಾ ಗುಲ್ಬರ್ಗಾ ಅಂತ. ಸೊ ವಾಸವಾಗಿರೋದು ಮತ್ತು ಹುಟ್ಟಿದಂಥ ಊರು ಸಹ ಇದೇ ಆಗಿರೋದು ಈಕೆಯ ವಯಸ್ಸು ಬಂದು 26 ವರ್ಷ. ಊರು ಬಂದ್ಬಿಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಹುಡುಗಿಯಾಗಿದ್ದು, ಇವಾಗ ಮದುವೆ ಆಗೋದಕ್ಕೆ ವರವನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಈಕೆ ಎತ್ತರ 5.4 ಅಡಿ, ಬಣ್ಣ ಬೆಳ್ಳಗಿನ ಮೈ ಬಣ್ಣ, ಉದ್ಯೋಗ ಆನ್ಲೈನಲ್ಲಿ ಜ್ಯುವೆಲರಿ ಪ್ಲೇಯರ್ಸ್ ಅಲ್ಲಿ ಓನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಗೊತ್ತೇ ಇದೆ ಅಲ್ವ ನಿಮಗೆ ಯಾವ ರೀತಿಯಲ್ಲಿ ನಡೀತಾ ಇದೆ ಈಗಿನ ಕಾಲದಲ್ಲಿ ಅಂತಂದರೆ, ಮನೇಲಿ ಕೂತ್ಕೊಂಡು ಎಂಥದೇ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಅದು ಎಲ್ಲೇ ಇದ್ದರೂ ಕೂಡ ಮನೆಯ ಬಾಗಿಲಿಗೆ ಬರ್ತಕ್ಕಂತಹ ಫ್ಯೂಚರ್ಸ್ ಇದೆ. ಅಂಥದ್ರಲ್ಲಿ ಗೋಲ್ಡ್ ಏನಕ್ಕೆ ಬರಲ್ಲ. ಸೊ 24 ಕ್ಯಾರೆಟ್ ಗೋಲ್ಡಿನ ಒಂದು ವ್ಯಾಪಾರದಲ್ಲಿ ಓನರ್ ಆಗಿ ಕೆಲಸ ಮಾಡೋದು ಈಕೆ ಲಿಯಾನಾ. ಫೋಟೋ ಸಮೇತ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಫೋಟೋ ಕೂಡ ನೀವು ನೋಡ್ಕೊಳ್ಬೋದು. ಚೆನ್ನಾಗಿದ್ದರೆ ಮುಂದುವರೆದು ವಿಡಿಯೋ ನೋಡ್ಬೋದು. 5.4 ಅಡಿ, ಬೆಳ್ಳಗಿನ ಒಂದು ಶರೀರದ ಬಣ್ಣ, ಆ್ಯಂಡ್ ಸ್ಮಾರ್ಟ್ ಆಗಿರ್ತಕ್ಕಂಥ ಬಿಸ್ನೆಸ್ ಮೈಂಡೆಡ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡ್ತಾರೆ ಮತ್ತು ಕ್ರೋಮ್ನಲ್ಲಿ ಏನು ಮಾಡ್ತಾರೆ ಅಂತ ನೀವೇ ತಿಳ್ಕೊಳ್ಳಿ. ಸೊ ಇವರ ಕುಟುಂಬದ ಮಾಹಿತಿ ನೋಡಿದ್ರೆ, ತಂದೆಯವರು ಇರಲ್ಲ, ತೀರ್ಕೊಂಡಿದ್ದಾರೆ. ತಾಯಿಯವರು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೌಸ್ ವೈಫಾಗಿ ಕೆಲಸ ಮಾಡ್ತಾಯಿದ್ರು. ಇವಾಗ ಬೇರೆಯವರ ಮನೆಯಲ್ಲಿ ಕೆಲಸಕ್ಕೆ ಅಂತ ಹೋಗ್ತಾರೆ ಅವಾಗವಾಗ ಅಂತ ಹೇಳಿದ್ದಾರೆ. ಸೌದಿಯಲ್ಲಿ ಅಣ್ಣ ಒಬ್ಬ ಉದ್ಯೋಗನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸುಮಾರು 5 ವರ್ಷಗಳಿಂದ ಅಲ್ಲೇ ಸೆಟಲ್ ಆಗಿದ್ದಾನೆ. ನಾನು, ನನ್ನ ತಾಯಿ, ನನ್ನ ತಮ್ಮ ಮತ್ತು ನನ್ನ ಕುಟುಂಬದವರ ಸಮೇತ ನಾವು ಮನೆಯಲ್ಲಿ ವಾಸವಾಗಿರೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಯಾನ್ ಅವರಿಗೆ ನೀವೇನಾದರೂ ಮದುವೆ ಆಗಬೇಕು ಅಂದರೆ ಈ ರೀತಿ ಪಾಯಿಂಟ್ಗಳು ನಿಮ್ಮ ಹತ್ರ ಇರಬೇಕು. ಒಂದನೇದಲ್ಲಿ ಸಮಾಧಾನ ಜೀವನ ನಡೆಸುವಂತಹ ಒಬ್ಬ ಹುಡುಗ. ಸಮಾಧಾನ ಜೀವನ ಅಂದರೆ ಲಿಟ್ರಲಿ ಬೇಗ ಬೇಗ ಅದಾಗಬೇಕಂದ್ರೆ ಅದಾಗಬೇಕು, ಇದಾಗಬೇಕಂದ್ರೆ ಇದಾಗಬೇಕು, ಈ ರೀತಿಯ ಒಂದು ಕ್ಯಾರೆಕ್ಟರ್ ಇಲ್ಲದಿರ್ತಕ್ಕಂತಹ ಒಬ್ಬ ಹುಡುಗ ಇರಬೇಕು. ಸಮಾಧಾನ ಜೀವನದಿಂದ ನೋಡಿಕೊಳ್ಳುವಂಥ ಒಬ್ಬ ಹುಡುಗ ಆಗಿದ್ದು, ಮನೆತನ, ಅವನು ಇರತಕ್ಕಂಥ ಮನೆ, ಅವನು ಇರತಕ್ಕಂತಹ ತನ ಎಲ್ಲವೂ ಕೂಡ ಚೆಂದವಾಗಿ ಒಗ್ಗಟ್ಟಾಗಿ ಇರಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಕೆಟ್ಟ ಅಭ್ಯಾಸಗಳು ಕೂಡ ಜಾಸ್ತಿ ಇರಬಾರ್ದು ಈತನಿಗೆ. ಹಣವನ್ನು ಅಳಿಯನಾಗಿ ಬಳಸಬಾರ್ದು ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ದುಡ್ಡಿದೆ ಅಂತಂದ್ಬಿಟ್ಟು ಅಹಂಕಾರದಿಂದ ಬಿಸಾಕೋದು, ಯಾರ ಹತ್ರನಾದ್ರು ಹೋಗೋದು ಅಥವಾ ಏನು ಬೇಕಾದರೆ ಅದು ಮಾಡೋದು, ಇದೆಲ್ಲನೂ ಕೂಡ ಮಾಡಬೇಕಾಗಿಲ್ಲ. ಪ್ರಸ್ತುತ ಚೆನ್ನಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ನಿಮ್ಮದಾಗಿದ್ದರೆ ಪ್ರಸ್ತುತ ನೀವು ಕೂಡ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತೀರಾ, ಆ ಒಂದು ಮೈಂಡ್ಸೆಟ್ಟಿಂದನೇ ಹೇಳಿದ್ದಾರೆ ಸ್ನೇಹಿತರೆ. ನಾನು ಮಾಡ್ತಕ್ಕಂತಹ ದುಡಿಮೆ, ನನಗೆ ಬರ್ತಕ್ಕಂಥ ಸಂಬಳ, ಅದರಲ್ಲಿ ಅರ್ಧ ಭಾಗದಷ್ಟು ನಿಮ್ಮ ಜೇಬಿಗೆ ಕಳಿಸ್ತೀನಿ, ಆ್ಯಂಡ್ ಉಳಿದ ಅರ್ಧ ಭಾಗದಷ್ಟು ನನಗೆ ಇರಲಿ ಸೀಮಿತವಾಗಿ ಅಂತ ಹೇಳಿರೋದು. ಅಂತಹ ಮನಸ್ಸು ಇರಬೇಕು ನಿಮ್ಮದು. ನನಗೆ ಅತಿಯಾಗಿ ಪನ್ನೀರು, ಚಪಾತಿ ಮತ್ತು ಚಿಕನ್ ಸಾಂಬಾರು ಇದೆಲ್ಲನೂ ಕೂಡ ತುಂಬ ಇಷ್ಟಪಡುವಂಥ ಒಂದು ಫುಡ್ಡು. ನಾನು ಯಾವಾಗಲೂ ಇದನ್ನು ತಿಂತೀನಿ. ನೀವು ಕೂಡ ನನ್ನ ಜೊತೆ ಬಳಕೆಯಲ್ಲಿದ್ದಾಗ ಅಡುಗೆಯ ವಿಚಾರದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿರೋದು. ಸೊ ನನ್ನ ಕುಟುಂಬದವರು ತುಂಬ ಅಂದರೆ ತುಂಬ ಜನ ಇದ್ದಾರೆ. ಅವರೊಂದಿಗೆ ಹೊಂದಾಣಿಕೆಯಿಂದ ಇರಬೇಕು, ಎಲ್ಲರ ಜೊತೆ ಮಿಕ್ಸ್ ಆಗಬೇಕು, ಒಳ್ಳೆಯ ಮನಸ್ಸು ನಿಮ್ಮದು ಇರಬೇಕು ಅಂತ ಹೇಳಿದ್ದಾರೆ. ಹೀಗೆ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡಿ, ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಕೂಡ ಈಕೆ ಜೊತೆ ಮಾತಾಡ್ಬೋದು. ಆ್ಯಂಡ್ ಈಕೆ ಹತ್ತಿರ ಇರ್ತಕ್ಕಂತಹ ಆಸ್ತಿ ವಿವರಣೆ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಆಸ್ತಿ ವಿವರಣೆ ಅಂದರೆ, ಟೈಮ್ ನಂಬರ್ 1, ಪ್ರಸ್ತುತ ಮನೆ ಹತ್ತಿರ ಇದೊಂದು ಕಾರು ನಿಲ್ತಿದೆ ಸುಮಾರು 2 ವರ್ಷಗಳಿಂದ. ಯಾಕಂದರೆ ಅವರ ಅಣ್ಣನವರ ಹೆಸರು ರಾಹುಲ್ ಅಂತ. ಸೊ ಎಲ್ಲಿ ಅಂದರೆ ಸೌದಿ ಅರೇಬಿಯಾದಲ್ಲಿ ಒಂದು ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ. ಪ್ಲಸ್ ಬಂದಿರತಕ್ಕಂಥ ದುಡ್ಡಿಂದ ಇಲ್ಲಿ ಊರಿಗೆ ಬಂದ ತಕ್ಷಣ, ಅಂದರೆ ಗುಲ್ಬರ್ಗೆ ಬಂದ ತಕ್ಷಣ ಸುತ್ತಾಡೋಕ್ಕೆ ಅಂತ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಆ ಒಂದು ಕಾರು ಇದಾಗಿರೋದು. ಒಳ್ಳೆಯ ಇಂಜಿನ್, 5,000 ರೂಪಾಯಿ ಕೆಪಾಸಿಟಿ ಉಳ್ಳಂತಹ ಒಂದು CC ಇರ್ತಕ್ಕಂತಹ ಗಾಡಿ ಮತ್ತು V8ನ ಟ್ವಿನ್ ಕಾರ್ ಆಗಿರೋದು. ಇದನ್ನು ನಾನು ತೋರಿಸುವಂತಹ ಉದ್ದೇಶ ಒಂದೇ, ಪ್ರಸ್ತುತ ನೀವು ಅವರ ಶ್ರೀಮಂತಿಕೆನಾದರೂ ನೋಡಿಬಿಟ್ಟು ಮದುವೆ ಆಗೋದಕ್ಕೆ ಮುಂದೆ ಬರಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಇದರ ಸ್ಪೀಡು 480 ಸ್ಪೀಡು, ಬಟ್ 120ಗೆ ಲಾಕ್ ಇಟ್ಟಿದ್ದಾರೆ ಇವರ ಅಣ್ಣನವರು. ಸೊ ತಂಗಿಗಾಗಿ ಎಲ್ಲ ರೀತಿಯಲ್ಲೂ ತ್ಯಾಗ ಮಾಡ್ತಾರೆ. ಹುಡುಗನಿಗೆ ವರದಕ್ಷಿಣೆ ವಿಚಾರವಾಗಿರಲಿ
ಅಥವಾ ದುಡ್ಡಿನ ಹಣಕಾಸಿನ ವಿಚಾರವಾಗಿರಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬಲ್ಲಷ್ಟ ಗುಣ ಹೊಂದಿರತಕ್ಕಂಥದ್ದು ಈ ಒಂದು ಹುಡುಗಿ. ಮೈಲೇಜಿಂಗ್ ಬಂದರೆ 3-40 ಒಂದು ಮೈಲೇಜಿಂಗ್ ಕೊಡುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಫಾರ್ಮೇಷನ್ ಹೊಂದಿರತಕ್ಕಂತಹ ಗಾಡಿ ಮತ್ತು 2 ಸೀಟಿನ ಒಂದು ಹೈಬ್ರಿಡಿಕ್ ಆಗಿರ್ತಕ್ಕಂಥ ಕಾರಿನ ಒಡತಿ ಆಗಿರೋದು ಈ ಒಂದು ಹುಡುಗಿ. ಎಕ್ಸ್ಟ್ರೀಮಿ ಸ್ಪೀಡ್ ಇದೆ, ಒಳ್ಳೆಯ ಮಿಷನ್ ಹೊಂದಿದೆ, ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆಯ ಅಂತಲೇ ಹೇಳ್ಬೋದು. ಸೊ ಕಾರಿದೆ, ನಿಮಗೆ ವರದಕ್ಷಿಣೆಯಲ್ಲಿ ಏನೆಲ್ಲ ಮಾತಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಕೊಡ್ತಾರೆ. ಬಂಗಾರ ಬೆಳ್ಳಿ ಆಗಿರಲಿ ಏನೆಲ್ಲ ಮಾತಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಇವರ ಕೈಲಾದಷ್ಟು ಎಲ್ಲವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಬಟ್ ಕಂಡೀಷನ್ ಏನಂದರೆ ನೀವು ಆಕೆಯನ್ನು ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡಬೇಕು, ಅಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಅದೇನು ಅಂತಾರಲ್ಲ, ದುಡ್ಡಿನ ಆಸೆ ಬಿದ್ದು ಪ್ರಸ್ತುತ ಒಳ್ಳೆಯ ಕ್ಯಾರೆಕ್ಟ್ರು ನೀವು ಇರ್ತಕ್ಕಂಥ ರೀತಿನ ಬದಲಾಯಿಸ್ಕೊಂಡ್ರೆ ಆಮೇಲೆ ನೀವು ಅದೇ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ. ಸೊ ಸ್ನೇಹಿತರೆ, ಇದು ನಮಗೆ ಬಂದಿರತಕ್ಕಂಥ ಕಾರಿನ ಡೀಟೇಲ್ಸು, ಇಂಟೀರಿಯರ್ಗಳ ಸ್ಪೇಸು, ಗೇರ್ ಸಿಸ್ಟಮು ವಿತ್ ಈ ಒಂದು TVS ಸ್ಪೇಸು. ಅಫ್ಕೋರ್ಸ್ ಏರ್ ಬ್ಯಾಗ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರೋದ್ರಿಂದ ಏರ್ ಬ್ಯಾಗ್ ಇರುತ್ತೆ ಮತ್ತು AC ಕೂಡ ಇದರಲ್ಲಿ ಇರುತ್ತೆ. ಕಂಪಲ್ಸರಿ ACನ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪೀಡ್ ಲಿಮಿಟಲ್ಲಿ ಪ್ರಸ್ತುತ 110 ಸ್ಪೀಡ್ ಲಿಮಿಟ್ ಲಾಕ್ ಇದೆ ಆ್ಯಂಡ್ ಹೈಬ್ರಿಡ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿ ಇರೋದು. ಸೊ ವರದಕ್ಷಿಣೆ, ವರೋಪಚಾರ, ಕಾರು ಗೀರು ಇದರ ಬಗ್ಗೆ ಡೈರೆಕ್ಟಾಗಿ ಅವರನ್ನು ಮೀಟಾಗಿ ನೀವು ಮಾತಾಡ್ಬೋದು. ಯಾಕಂದರೆ ಪರ್ಸ್ನಲ್ ಆಗಿರ್ತಕ್ಕಂಥ ಮಾತುಗಳು ಜನರಲಾಗಿ ಇಲ್ಲಿ ಮಾತಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂತಹ Gmail ID ಮೇಲ್ ಮಾಡಿ ಆಕೆ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾಳೆ. ಸೊ ಕೊಟ್ಟಾಗ ಪ್ರಸ್ತುತ ಎಲ್ಲ ಡೀಟೇಲ್ಸ್ಗಳನ್ನು ನಿಮಗೆ ಸಿಗುತ್ತೆ. ನೀವು ಕೂಡ ಚೆಕಿಂಗ್ ಮಾಡ್ಬೋದು. ಸಮಯ ವ್ಯರ್ಥ ಮಾಡದೆ ಆಕೆ ಜೊತೆ ಕಾಂಟ್ಯಾಕ್ಟ್ನ ತೆಗೆದುಕೊಳ್ಳಿ ಅಥವಾ ಮಾತಾಡೋದಕ್ಕೆ ಮುಂದುವರೆದು ಹೋಗಿ ಮುಂದೆ ಏನಾಗುತ್ತೋ ಅಂತ ಟೈಮ್ ನೋಡ್ಕೊಂಡು ಡಿಸಿಷನ್ ಮಾಡ್ತಾರೆ.